ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಹಲವು ಕಡೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಂಡು ಬಂದಿದೆ. ಕೆಲವು ಕಡೆ ಹೋಟೆಲ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಇನ್ನೂ ಕೆಲವು ಕಡೆ ನಾಳೆ ಅಥವಾ ನಾಡಿದ್ದು ಗ್ಯಾಸ್ ಖಾಲಿ ಆಗುತ್ತೆ ಅಂತಿದ್ದಾರೆ. ಈ ಎಲ್ಲಾ ಮಾಹಿತಿ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಗಮನಕ್ಕೆ ತರಲಾಗಿದೆ. ಮುಖ್ಯ ಕಾರ್ಯದರ್ಶಿ ಜೊತೆ ಸಭೆಯನ್ನ ನಡೆಸ್ತೇವೆ. ಅಗತ್ಯಕ್ಕೆ ತಕ್ಕಂತೆ ಜನರಿಗೆ ಗ್ಯಾಸ್ ಸಮಸ್ಯೆ ಆಗದಂತೆ ನೋಡಿಕೊಳ್ತೇವೆ. ಸರ್ಕಾರ ಕೂಡ ಈ ಬಗ್ಗೆ ಗಂಭೀರ ಚಿಂತನೆ ನಡೆಸಿದೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಇದು ಇಡೀ ರಾಜ್ಯಕ್ಕೆ ಸೀಮಿತ ಇರತಕ್ಕಂಥ ಸಮಸ್ಯೆ. ಅದಕ್ಕೆ ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರು ಇದರ ಬಗ್ಗೆ ಈಗಾಗಲೇ ಅವರ ಜೊತೆಗೆ ಚರ್ಚೆನೇ ಮಾಡಿ ಮುಂದೆ ಕ್ರಮ ತಗೋಬೇಕಾಗ್ತದೆ. ಸರ್ಕಾರ ಗಮನಕ್ಕೆ ಇದೆ, ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ಇದ್ದೇ ಇದೆ. ಅದರ ಜೊತೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ನಾವು ಮುಂದಿನ ಕಾರ್ಯಕ್ರಮ ಮಾಡ್ತೀವಿ. ಪರ್ಯಾಯ ವ್ಯವಸ್ಥೆ ಈಗ ಸದ್ಯಕ್ಕೆ ಏನೂ ನಮಗೆ ಇಲ್ಲ, ಯಾಕಂದರೆ ಎಲ್ಲ ಹೋಟೆಲ್ಗಳಿಗೆ ಸಹ ಸಮಸ್ಯೆ ಬರ್ತಾ ಇದೆ. ನಮಗೆ ಬಂದ ಮಾಹಿತಿ ಪ್ರಕಾರ ಆಲ್ ಈಟರೀಸ್ಗೆ ಸಮಸ್ಯೆ ಇದ್ದೇ ಇದೆ. ಸೊ ಬಹುತೇಕ ಇಡೀ ದೇಶದಲ್ಲಿ ಈ ಥರ ಒಂದು ಸಮಸ್ಯೆ ಇರುವಾಗ ಯಾವ ರೀತಿಯಿಂದ ಪರ್ಯಾಯ ವ್ಯವಸ್ಥೆ ಮಾಡ್ಬೋದು ಬಗ್ಗೆ ಸಹ ಚರ್ಚೆ ಮಾಡಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ನಿಮ್ಮಂಥ ಮುಖ್ಯ ಕಾರ್ಯದರ್ಶಿ ಅವರು ಎಲ್ಲರಿಗೂ ಅಭಿಪ್ರಾಯ ತಗೊಂಡು ಸರ್ಕಾರ ನಿರ್ದೇಶನ ಕೊಡ್ತಾರೆ. ಆ ದೃಷ್ಟಿಯಿಂದ ನಾವು ಆ ಆದೇಶ ಮೇರೆಗೆ ಮಾತಾಡ್ತಾರೆ. ಅಂದರೆ ಶಾಲಾ ಮಕ್ಕಳಿಗೆ ಊಟದ್ದು ಸರ್ ಮಧ್ಯಾಹ್ನದ ನೋಡಬೇಕೀಗ ಏನು ಹೇಗೆ ಮುಂದುವರಿಸಬೇಕಂತ ನೋಡಬೇಕು. ಅಂದರೆ ಸ್ವಲ್ಪ ದಿನ ಹೋದರೆ ಅನಿಲ ಅಂದರೆ ಗ್ಯಾಸ್ ಏನಿದೆ ಅದು ಸಂಪೂರ್ಣವಾಗಿ ಖಾಲಿ ಆಗ್ತದೆ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೆಲವು ಜಾಗದಲ್ಲಿ ನಾವು ಕೇಳಿದ ಪ್ರಕಾರ ಇಂಡಸ್ಟ್ರಿಯಲ್ ಗ್ಯಾಸ್, ಕನ್ಸ್ಯೂಮರ್ ಗ್ಯಾಸ್, ಕಮರ್ಷಿಯಲ್ ಗ್ಯಾಸಸ್ ಏನು ಉಪಯೋಗ ಮಾಡ್ತಾರೆ ಅದರದ್ದು ಶಾರ್ಟೇಜ್, ಅದಕ್ಕೆ ಈಗಾಗಲೇ ಕಡಿವಾಣ ಹಾಕಿದ್ದಾರೆ. They have stopped, said it should not be issued, only domestic gas issue ಮಾಡಬೇಕು. So domestic gas, as far as we know, industrial use, domestic gas by and large should not be a problem is the assumption. That is consumer gas ಮಾತ್ರ. ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟಿಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಇದೆ. ಮಾನ್ಯ ಮುಖ್ಯಮಂತ್ರಿ ಅವರು ಈಗಾಗಲೇ